ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವಿ ಎಜು ಸಂಸ್ಕಾರ್ಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ಫಸ್ಟ್ PUC ಆನ್ಯುವಲ್ ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಬೋಳೆಶಂಕರ ನಾಟಕ ಭಾಗದಲ್ಲಿ ಕೇಳಲಾಗುವಂತಹ 2 ಅಂಕದ ಪ್ರಶ್ನೆಗಳನ್ನ ಉತ್ತರ ಸಮೇತ ತಿಳ್ಕೊಳ್ತಾ ಹೋಗೋಣ. ಇದಿಷ್ಟನ್ನ ನೀವು ನೋಡ್ಕೊಂಡ್ರೆ ಸಾಕು, ಖಂಡಿತ ಒಳ್ಳೆ ಅಂಕಗಳು ಬಂದೇ ಬರುತ್ತೆ. ಜೊತೆಗೆ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಹಾಗೂ ಇನ್ನಿತರ ಸಬ್ಜೆಕ್ಟ್ಗಳಿಗೆ ಪಾಸಿಂಗ್ ಪ್ಯಾಕೇಜ್ ಅನ್ನ ಪ್ಲೇ ಲಿಸ್ಟ್ ಅಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಸೊ ಪ್ರತಿಯೊಂದು ಕೂಡ ಸಿಗ್ತಾ ಹೋಗುತ್ತೆ. ಮಿಸ್ ಮಾಡದೇ ಪ್ಲೇ ಲಿಸ್ಟ್ಗೆ ಭೇಟಿ ಕೊಟ್ಟು ನೋಡಿ. ಜೊತೆಗೆ ಹೊಸದಾಗಿ ನೀವು ನಮ್ಮ ಚಾನಲ್ಗೆ ಭೇಟಿಯನ್ನ ಕೊಟ್ಟಿದ್ರೆ ಮಿಸ್ ಮಾಡದೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವ ಒಂದು ಸಬ್ಜೆಕ್ಟ್ ಪಾಸಿಂಗ್ ಪ್ಯಾಕೇಜ್ ಬೇಕು ಅನ್ನೋದು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಬನ್ನಿ ಈಗ ವಿಡಿಯೋವನ್ನ ಶುರು ಮಾಡ್ತಾ ಹೋಗೋಣ. ನಿಮ್ಮ ಪ್ರಥಮ PUC ಆನ್ಯುವಲ್ ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಬೋಳೆಶಂಕರ ನಾಟಕ ಭಾಗದಲ್ಲಿ 2 ಅಂಕದ ಪ್ರಶ್ನೆಗಳು ಯಾವ್ಯಾವ್ದು ಬರುತ್ತೆ ಅನ್ನೋದನ್ನ ಉತ್ತರ ಸಮೇತ ನೋಡ್ತಾ ಹೋಗೋಣ. ಪ್ರಶ್ನೆ 1. ಬೆಟ್ಟದ ಮೇಲಿನ ದೇವತೆಯು ಬೋಳೆಶಂಕರನ ಅಣ್ಣ ಅತ್ತಿಗೇರಿಗೆ ಹೇಗೆ ಕಾಣಿಸುತ್ತದೆ? ಉತ್ತರ: ಬೆಟ್ಟದ ಮೇಲಿನ ದೇವತೆಯು ಬೋಳೆಶಂಕರನ ಅಣ್ಣ ಅತ್ತಿಗೇರನ್ನ ಕೈಮಾಡಿ ಕರೆದಂತೆ ದುಂಡಗೆ ಉರಿಯೋ ಕಣ್ಣುಗಳು, ಒಳೆಯೋ ಹಲ್ಲು ಹಾಗೂ ಎತ್ತಿನ ಹಾಗೆ ಕೊಂಬಿರುವಂತೆ ಕಾಣಿಸುತ್ತದೆ. ಪ್ರಶ್ನೆ 2. ಸಾಹುಕಾರಣ್ಣನು ತನ್ನ ಸಹೋದರರಿಗೆ ಆಸ್ತಿಯನ್ನು ಹೇಗೆ ಹಂಚಿದ? ಉತ್ತರ: ಸಾಹುಕಾರಣ್ಣನು ದುಡ್ಡಿರೋ ಪೆಟ್ಟಿಗೆ ಆಭರಣ ನನಗೆ, ಒಳ್ಳೆ ಗದ್ದೆ ತೋಟ ಹೊಲವೆಲ್ಲ ನಿನಗೆ ಅಂದ್ರೆ ಸರ್ದಾರನಿಗೆ, ನದಿ ಹತ್ತಿರ ಕಲ್ಲು ಮರಡಿ ಇದೆಯಲ್ಲ ಅದು ಬೆಟ್ಟ ಕಡೆಗೆಂದು ಆಸ್ತಿಯನ್ನು ಹಂಚಿದನು. ಪ್ರಶ್ನೆ 3. ಸೈತಾನನು 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳುಹಿಸಿದ್ದು ಏಕೆ? ಉತ್ತರ: ಬೋಳೆಶಂಕರ ಮತ್ತು ಅವನ ಅಣ್ಣಂದಿರಲ್ಲಿ ವಿರಸ ಹುಟ್ಟಿಸಿ 3ರನ್ನು ನರಕಕ್ಕೆ ಕರೆದು ತರಲು 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳುಹಿಸಿದ್ದನು. ಪ್ರಶ್ನೆ 4. ಕೋಡಂಗಿಯು ತಾನು ಬೆಳಿಗ್ಗೆಯಿಂದ ಏನೇನು ಕೆಲಸ ಮಾಡಿದೆನೆಂದು ಹೇಳುತ್ತಾನೆ? ಉತ್ತರ: 18 ರೊಟ್ಟಿ ತಿಂದೆ, 8 ಮುದ್ದೆ ನುಂಗಿದೆ, ಸೋಲಾಗಿ ಅನ್ನ ಉಂಡೆ, 1 ಗಡಿಗೆ ಅಂಬಲಿ ಕುಡಿದೆ, ಗಳದ್ದಾಗಿ 3 ಗಂಟೆ ನಿದ್ದೆ ಮಾಡಿದೆ ಎಂದು ಹೇಳುತ್ತಾನೆ. ಪ್ರಶ್ನೆ 5. ಸೈತಾನನ ಆಗಮನವನ್ನು ಭಾಗವತ ಹೇಗೆ ತಿಳಿಸಿದ್ದಾನೆ? ಉತ್ತರ: ಸರ್ವ ಕೆಡಕಿನ ಒಡೆಯ ತನ್ನ ಚಿನ್ನದ ಹಲ್ಲು ಸಿಡಿಯುವಂತೆ ಆರ್ಭಟಿಸಿ ನಗುತ್ತಾ ಮನಸ್ಸಿನಲ್ಲಿ ನರಕಗಳನ್ನು ಸೃಷ್ಟಿಸಿ ಜನರ ಜೀವನದ ಆನಂದವನ್ನು ನಾಶಗೊಳಿಸುವ ಕತ್ತಲೆಯ ನಿಜಜನಕನಾದ ಸೈತಾನ್ ಬೆಳಕನ್ನು ನಾಶಗೊಳಿಸುತ್ತಾ ಬಂದನೆಂದು ಭಾಗವತರು ತಿಳಿಸಿದ್ದಾರೆ. ವಿದ್ಯಾರ್ಥಿಗಳೇ, ಇದಿಷ್ಟು 2 ಮಾರ್ಕ್ಸ್ ಕ್ವಶನ್ಸ್ ಬೋಳೆಶಂಕರದ್ದು. ಪ್ಲೇ ಲಿಸ್ಟ್ ಅಲ್ಲಿ ಎಲ್ಲವನ್ನು ಕೂಡ ಅಪ್ಲೋಡ್ ಮಾಡಿದ್ದೇವೆ. ಎಲ್ಲ ಸಬ್ಜೆಕ್ಟ್ ಭೇಟಿ ಕೊಟ್ಟು ನೋಡಿ. ನಿಮ್ಗೆ ಇನ್ಯಾವ ಒಂದು ಪಾಸಿಂಗ್ ಪ್ಯಾಕೇಜ್ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮರಿದೇನೆ ಕಮೆಂಟ್ ಮಾಡಿ. ನಿರಂತರ ಶೈಕ್ಷಣಿಕ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪುನರ್ವಿ ಎಜು ಸಂಸ್ಕಾರ್ ಚಾನಲ್. ಇದು ಕಲಿಕೆಯ ಸಾಗರ. ನಮಸ್ಕಾರ.